ಭವಾನಿ, ಮನು ಎಲ್ಲಿ? ನೋಡ್ತೀನಿ ಇರು. ಮನುಗಿನ್ನೂ ಅಮ್ಮನ ಮೇಲೆ ಸಿಟ್ಟು ಹೋಗಿಲ್ವಾ? ನೋಡು, ನಿಂಗೆ ತುಂಬ ಇಷ್ಟ ಅಲ್ಲ, ತಗೋ ಇದನ್ನು ಮಾಡು. ಮನು, ಭವಾನಿ, ಮನು ಎಲ್ಲಿ? ನೋಡ್ತೀನಿ ಇರು. ನಿನ್ನ ಮಗ ಎಲ್ಲರಂತೆ ಹುಡುಗ ಅಲ್ಲ. ಅವನು ನಮ್ಮವನು, ನಮ್ಮ ಜೊತೆ ಇರಬೇಕು. ಸುಕನ್ಯಾ, ನೀನು ಇವ್ರ ಜೊತೆಲಿ ಸೇರ್ಕೊಂಡು ಸುಳ್ಳು ಹೇಳ್ತಿದೀಯಾ. ಮನು ನಮ್ಮ ಥರ ಮಂಗಳಮುಖಿನೇ. ಏ ಧನ್ಯ, ಸುಳ್ಳು ಹೇಳ್ತಾರ ನಾನಲ್ಲ, ನೀನು. ರಾಧಕ್ಕ ಅವತ್ತು ನಿಮ್ಮ ಹತ್ರ ಏನು ಹೇಳಿದ್ಲು? ಮನೇಲಿ ಹೇಳಿ ಕರ್ಕೊಂಬರ್ತೀನಿ ಅಂತ ತಾನೇ ಹೇಳಿದ್ಲು. ಆದರೆ ಮನುನ ಇವಳು ಮನೇಲಿ ಯಾರಿಗೂ ಹೇಳ್ದೆ ಮರಳು ಮಾಡಿ ಕರ್ಕೊಂಬಂದಿದ್ದಾಳೆ. ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದಾಳೆ. ನೀವು ಎಷ್ಟು ಸಲ ಯಾವ ಕೆಲಸನ ಮಾಡಬೇಡ ಅಂತ ಹೇಳಿದ್ರು ಅದೇ ಕೆಲಸ ಮಾಡ್ತಿದ್ದಾಳೆ. ಏಯ್ ಧನ್ಯ, ಹೇಳಿ ರಾಧಕ್ಕನ ಮುಂದೆ ನಿಜ ಹೇಳು. ಅದು ಧನ್ಯ, ಬಾಯಿ. ನಾಚಿಕೆ ಆಗಲ್ವೇನೆ ನಿನಗೆ? ಎಷ್ಟು ಸಲ ನಿನಗೆ ಹೇಳೋದು, ನಾವು ಮಕ್ಕಳು ಕಳ್ರಲ್ಲ, ನಾವು ದಂಧೆ ನಡೆಸ್ತಾ ಇಲ್ಲ ಅಂತ. ಈಗ ಅರ್ಥ ಆಗಿಲ್ಲ ಅಲ್ಲ? ಕೇಳು, ನಾವು ಆಶ್ರಯ ಕೊಡೋದು ಈ ಸಮಾಜ ಬೇಡ ಅಂತ ಬಿಟ್ಟಿರೋ ನಮ್ಮಂಥ ಮಕ್ಕಳಿಗೆ. ಧನ್ಯ, ಇದುವರೆಗೂ ನೀನೇನೇ ತಪ್ಪು ಮಾಡಿದ್ರು ನೀನು ನನ್ನ ತಂಗಿ ಇದ್ದಂಗೆ ಅಂತ ಕ್ಷಮಿಸ್ತಾ ಇದ್ದೆ. ಛೀ, ನಿನ್ನಿಂದಾಗಿ ನಮಗೆಲ್ಲ ಕೆಟ್ಟ ಹೆಸರು ತಂದ್ಬಿಟ್ಟೆಲ್ಲೇ. ಇನ್ನೊಂದು ನಿಮಿಷನೂ ನಿನ್ನ ಮುಖ ನೋಡೋದಕ್ಕೆ ನನಗಿಷ್ಟ ಇಲ್ಲ. ಈ ಮನೆ ಬಿಟ್ಟು ಹೋಗ್ತಾ ಇರು, ಹೋಗು. ಅಕ್ಕ, ತಪ್ಪಾಯ್ತು. ನನ್ನ ಮನೆಯಿಂದ ಹೊರಗೆ ಹಾಕ್ಬೇಡ. ನನಗೆ ನಿಮ್ಮನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು? ಏನೇ ಮೇಲೆ ನಿನಗೆ ನನ್ನ ಕಾಲು ಹಿಡಿಯೋ ಯೋಗ್ಯತೆ ಇಲ್ಲ. ಪ್ರೀತಿ, ಮನು ನನ್ನ ಮೇಲೆ ಹೇಗೆ ಸಿಟ್ಟು ಮಾಡ್ಕೊಂಡು ಹೋದ ಗೊತ್ತಾ? ಅವನು ನನ್ನನ್ನು ಮೊದಲಿನ ಹಾಗೆ ಮಾತಾಡಿಸ್ತಾನ, ನನ್ನ ಜೊತೆ ಮೊದಲಿನ ಹಾಗೆ ಪ್ರೀತಿಯಿಂದ ಇರ್ತಾನ? ಅಮ್ಮ, ಮನು ನಿನ್ನ ಮಗ ಆದರೂ ಅಷ್ಟೇ, ಮಗಳಾದರೂ ಅಷ್ಟೇ. ಎಷ್ಟೇ ಕೋಪ ಮಾಡಿಕೊಂಡ್ರು, ಎಷ್ಟೇ ಬೇಜಾರು ಮಾಡಿಕೊಂಡ್ರು, ಕೊನೆಗೂ ನಿನ್ನ ಹತ್ರನೇ ಬರಬೇಕು. ಸರಿ, ಮನು ಆದರೂ ಎಲ್ಲಿಗೆ ಹೋಗ್ತಾನೆ ಹೇಳು? ನೀನು ಸುಮ್ಮನೆ ಯೋಚನೆ ಮಾಡ್ತಿದ್ಯಾ ಅಷ್ಟೇ. ಇಲ್ಲ ಪ್ರೀತಿ, ನನಗೆ ನಂಬಿಕೆನೇ ಹೊರಟೋಗಿದೆ.
ನಿನಗೂ ಗೊತ್ತಲ್ವಾ ಮನು ಹಠ ಹೇಗೆ ಅಂತ. ನಾನು ನನ್ನ ಮಗುನ ಕಳ್ಕೊಂಡ್ಬಿಟ್ಟೆ ಅನ್ಸುತ್ತೆ ಪ್ರೀತಿ. ಗರಿ ಗರಿ ಸರಿ ಗರಿ ಸರಿ ಗರಿ ಸರಿ ಗರಿ ಸರಿ ಗರಿ ಸರಿ ಗರಿ ಸರಿ ಗಮ ಗರಿ ಸರಿ ಗಮ ದಮ ದಮ ಗರಿ ಗರಿ ಸರಿ ಗಮ ದಮ ಗರಿ ಸರಿ ನೀ. ಅಮ್ಮ ಹಾಗೆಲ್ಲ ಏನೂ ಆಗಲ್ಲ. ಅವನಿನ್ನೂ ಚಿಕ್ಕ ಮಗು, ಗೊತ್ತಾಗಲ್ಲ. ಸಿಟ್ಟು ಮಾಡ್ಕೋತಾನೆ. ಒಂದೆರಡು ದಿನ ಸರಿ ಹೋಗ್ತಾನೆ. ಇರು, ನಾನು ಹೋಗಿ ನೋಡ್ಕೊಂಬರ್ತೀನಿ, ನಿಂಗೂ ಸಮಾಧಾನ ಆಗುತ್ತೆ. ಅಮ್ಮ ಅಮ್ಮ, ಪ್ರೀತಿ ತಗೋ, ಇದನ್ನು ಮನು ಕೊಡು. ಅಮ್ಮ ನೀನೇ ಕೊಟ್ಬಾ. ಇಲ್ಲ ಪ್ರೀತಿ, ಮನುನ ಎದುರಿಸೋ ಧೈರ್ಯ ನನಗಿಲ್ಲ. ಅವನು ಕೇಳೋ ಪ್ರಶ್ನೆಗಳಿಗೂ ನನ್ನ ಹತ್ರ ಉತ್ತರ ಇಲ್ಲ. ಅವನ ಅಳುಗೆ, ಅವನ ಸಿಟ್ಟಿಗೆ ನಾನು ಏನು ಉತ್ತರ ಹೇಳಲಿ? ಅಮ್ಮ ನೀನೊಂದು ತಾಯಿ ಕಣಮ್ಮ. ಇರಬಹುದು ಪ್ರೀತಿ, ಆದರೆ ಈ ತಾಯಿ ಮೇಲೆ ನನ್ನ ಮಗುಗೆ ಈಗ ನಂಬಿಕೆ ಇಲ್ಲ. ನಂದೇ ತಪ್ಪು. ನಾನು ಮಾಡಿದ ಕರ್ಮನ ನಾನು ಅನುಭವಿಸ್ತಾ ಇದ್ದೀನಿ. ನಾನು ಬಾನಿ ಮಾತಾಡ್ತಿರೋದು. ಮನು ಮನೆಯಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಹುಡುಗಿಯವ್ರದು ನೀನ್ ಯಾಕೋ ಹಾಕೊಂಡಿದ್ಯಾ? ಗುರುಮೂರ್ತಿ ಅವರೇ, ನಿಮ್ಗೋಸ್ಕರ ಅದಕ್ಕೆ ಪಾಪ ಮನೇಲಿ ಕಾಯ್ತಾ ಇರ್ತಾರೆ. ಬನ್ನಿ ಹೋಣ. ನೋ ಬಡಿ ವೇಟ್ಸ್ ಫಾರ್ ಯು. ನಿನ್ನ ಗಂಡ ದಿನ ಮನೆಗೆ ಲೇಟ್ ಆಗಿ ಬರ್ತಾನ? ಫೋನ್ ಮಾಡಮ್ಮ. ಹಾಗಾದ್ರೆ ಈ ನಾಯಿ ಕೊಲೆಗಾರಂದೇ ಯಾಕೆ ಆಗಿರಬಾರ್ದು? ರಿಪೋರ್ಟ್ ಪ್ರಕಾರ ಪ್ರೊಡ್ಯೂಸರ್ ಸಿದ್ಧಾರ್ಥ ಅವ್ರನ್ನ ಶೂಟ್ ಮಾಡೋದಕ್ಕೆ ಯೂಸ್ ಮಾಡಿರೋ ಗನ್ 9mm ಗನ್. ಅಲ್ಲಿಗೆ ನಂದಿನಿನೇ ಮಗುಗೋಸ್ಕರ ಗಂಡನ್ನ ಇನ್ಯಾರ ಮುಖಾಂತರನೋ ಕೊಲ್ಸಿದ್ರೆ? ಹೌದು, ಅದಕ್ಕೆ ನಂದಿನಿ ಹೇಗೋ ಅವ್ರ ಗಂಡಂಗೆ ಡಿವೋರ್ಸ್ ಕೊಟ್ಟಿದ್ದಾರೆ. ನಾನು ನಂದಿನಿ ಅವ್ರ ಮನೆಗೆ ಹೋಗ್ಬೇಕು. ಬೇಡ ಬೇಡ, ಸಡನ್ ಆಗಿ ಹೋದ್ರೇನೆ ನನಗೆ ಬೇಕಾಗಿರೋ ವಿಷಯನ ತಿಳ್ಕೊಬೋದು. ಆ ವಿರೂಪಾಕ್ಷ ಶಾಸ್ತ್ರಿಗಳು ನಿಮ್ಮ ಮಗು ಪಡ್ಕೊಳ್ಳೋದಕ್ಕೆ ನಿಮ್ಮ ಹಿಂದೆ ಹೇಗೆ ಬಿದ್ದಿದ್ದಾರೆ ಅಂತ ಅವತ್ತು ಜಾಜಿ ಮಗುವನ್ನ ಕೊಡಲ್ಲ ಅಂದ್ಬಿಟ್ಲು. ಅದೇ ಜೊತೆಗೆ ಶಾಸ್ತ್ರಿಗಳು ನಿನ್ನನ್ನು ಅಪಹರಿಸಿದರು. ವಿರೂಪಾಕ್ಷ ಶಾಸ್ತ್ರಿಗಳು ತಕ್ಕ ಬುದ್ಧಿ ಕಲಿಸದೆ ಹೋದ್ರೆ ನಾನು ಬಂಗಾರಿನೇ ಅಲ್ಲ. ರಾಮ, ಅಕಾಡೆ ಕೇಳಿದ ಮ್ಯಾಕೆ ನಾನು ನಿನಗೇನು ಪಾಠ ಮಾಡಿವ್ನಿ ಅಂತ ಕೆಪ್ತಿ ಐತೆ ತಾನೆ? ಐತೆ. ಈಗ ಹೇಳ, ಕುಸ್ತಿ ಮಟ್ಟಿನ ಇಲ್ಲ ಅರ್ಶನ ಕುಂಕುಮನ? ನಿನ್ನ ಕೈಯ ಕಟ್ಟೋ ಕಂಕಣ ದಾರಾನ ಇಲ್ಲ ಕುತ್ತಿಗೆ ಕಟ್ಟೋ ತಾಳಿನ? ನೀನು ನಿಜವಾದ ಪೈಲ್ವಾನನ ಇಲ್ಲ ಸಂಸಾರಿನ? ಅಮ್ಮ, ನಾನು ಗಂಗಾ ಹೊರಗೆ ಹೋಗಿ ಬರ್ತೇವೆ. ಆತು, ಹೋಗ್ಬರ್ರಿ. ತಲೆಗಿಲಿ ಕೆಟ್ಟದೇನು ನಿಂದು? ಗಂಗನ್ನ ಅವನ ಜೋಡಿ ಯಾಕೆ ಕಳಿಸ್ಕೊಟ್ಟಿ? ನಾ ಇಲ್ಲೇ ನಿಂತಿದ್ನಿಲ್ಲೋ ಬಂಡಗಲ್ ನಿಂತಂಗ. ನಾನು ಒಂದು ಮಾತು ಕೇಳಿದೇನು? ಅಲ್ವಾ, ಮನೆ ತುಂಬ 100 ಕೆಲಸ ಬಿದ್ದಾವು, ಆ ಹುಡುಗಿನ ಕಳಿಸ್ಬಿಟ್ಟಲ್ಲ ಅವನ ಜೋಡಿ.
ಈಗ ಏನಾಗಬೇಕು ಅಂತ ನೀವೇ ಹೇಳಿ ನಂಜುಂಡಪ್ಪನವ್ರೆ. ಊರಲ್ಲಿ ಮನೆ ಮನೆಗೂ ಹೋಗಿ ಮಂಡಿಯೂರಿ ತಲೆ ತಗ್ಗಿಸಿ ತಪ್ಪೆಲ್ಲ ನಂದೆ, ಇದರಲ್ಲಿ ನಂಜುಂಡಪ್ಪನವ್ರದ್ದು ಏನೂ ತಪ್ಪಿಲ್ಲ, ಇದೆಲ್ಲ ನನ್ನ ತಲೆ ಪ್ರತಿಷ್ಠೆ ಅಂತ ಹೇಳಬೇಕು. ಅಮೃತ ಬಗ್ಗೆ ಇನ್ನೂ ಏನೇನು ಗೊತ್ತು? ಅಮೃತಕ್ಕ ಒಂಥರ ವಿಚಿತ್ರ. ಅವತ್ತು ಅರ್ಜುನ ನನ್ನ ಬರ್ತ್ಡೇ ಪಾರ್ಟಿ ಇತ್ತಲ್ಲ, ಅವ್ರ ಫ್ರೆಂಡ್ ಒಬ್ರು ತಾಯ್ತಾ ಹಾಕೊಂಡಿದ್ರು, ಬಿಚ್ಚಿಡು ಅಂತ ಹೇಳಿ ಕಳ್ಸಿದ್ಲು. ಅವ್ರ ತಾಯ್ತಾ ಬಿಚ್ಚಿದ್ರಾ? ಹ್ಞೂ ಅಕ್ಕ, ಪಾಪ ಅವ ಅಂಕಲ್ ಸತ್ತೇ ಹೋದ್ರಂತೆ. ನನ್ನ ಶತ್ರು ತಾಯ್ತದ ಪ್ರಭಾವದಿಂದ ಹೊರಗಡೆ ಬಂದಿದ್ದಾನೆ ಅನ್ನೋದನ್ನ ಸೂಚನೆ ಕೊಟ್ಟಿದ್ಯಾ. ಆದರೆ ಈಗ ಆಗಬೇಕಾಗಿರೋ ಕೆಲಸ ತುಂಬಾ ಮಹತ್ವವಾದದ್ದು. ಆದರೆ ಈ ಸಾರಿ ಯಾವುದೇ ಕಾರಣಕ್ಕೂ ಅವನು ಬದುಕಬಾರ್ದು. ಬಲಿ ತಗೊಂಡೇ ತಗೋತೀನಿ.